ಸಕ್ಕರೆ ಕಾಯಿಲೆ ಇರುವವರಿಗೆ ಹಾಗಲಕಾಯಿ ಒಂದು ರೀತಿಯ ಔಷಧವಿದ್ದಂತೆ. ಹೌದು, ಕಹಿಯಾದರೂ ಕೂಡ ಇದರಲ್ಲಿ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ. ಆದರೂ ಕೂಡ ಈ ತರಕಾರಿ ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಆದರೆ ಕೆಲವರಿಗೆ ಈ ತರಕಾರಿ ಬಹಳ ಇಷ್ಟವಾಗುತ್ತದೆ. ಇನ್ನು ಆರೋಗ್ಯಕರ ತರಕಾರಿ ಎಂದು ಪರಿಗಣಿಸಲಾಗಿದ್ದರೂ ಕೂಡ ಕೆಲವರು ಅಪ್ಪಿತಪ್ಪಿಯೂ ತಿನ್ನಬಾರದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಹಾಗಾದ್ರೆ ಯಾರಿಗೆ ಇದು ಒಳ್ಳೆಯದಲ್ಲ? ಇನ್ನು ಇದನ್ನು ಯಾಕೆ ಸೇವನೆ ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳಿ. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಹಾಗಲಕಾಯಿಯಿಂದ ದೂರವಿರುವುದು ಒಳ್ಳೆಯದಲ್ಲ. ಇನ್ನು ಜೀರ್ಣಕಾರಿ ಸಮಸ್ಯೆ, ವಾಂತಿ ಭೇದಿಯಿಂದ ಬಳಲುತ್ತಿರುವವರು ಹಾಗಲಕಾಯಿಯಿಂದ ದೂರವಿರಬೇಕು. ಏಕೆಂದರೆ ಇದು ಇಂತಹ ಸಮಸ್ಯೆಯನ್ನ ಇನ್ನಷ್ಟು ಹದಗೆಡಿಸುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಕೂಡ ಹಾಗಲಕಾಯಿಯಿಂದ ದೂರವಿರಬೇಕು. ಇನ್ನು ದೈಹಿಕವಾಗಿ ದುರ್ಬಲವಾಗಿರುವವರು, ದೀರ್ಘಕಾಲ ಉಪವಾಸ ಮಾಡಿದವರು ಮತ್ತು ಶಸ್ತ್ರಚಿಕಿತ್ಸೆಗಳಿಂದಾಗಿ ರಕ್ತ ಕಳೆದುಕೊಂಡವರು ಹಾಗಲಕಾಯಿ ತಿನ್ನಬಾರದು. ಏಕೆಂದರೆ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತೀವ್ರವಾಗಿ ಕಡಿಮೆ ಮಾಡ್ತದೆ ಮತ್ತು ಪರಿಣಾಮವಾಗಿ ತಲೆ ತಿರುಗುವಿಕೆ ಮತ್ತು ಮೂರ್ಛೆ ಹೋಗುವುದು ಮುಂತಾದ ಸಮಸ್ಯೆಗಳು ಕೂಡ ಕಂಡು ಬರಬಹುದು. ಇನ್ನು ಇನ್ಸುಲಿನ್, ಮಧುಮೇಹ ಮತ್ತು ಇತರ ಸಮಸ್ಯೆಗಳಿಗೂ ಕೂಡ ಔಷಧಿ ತೆಗೆದುಕೊಳ್ಳುವವರು ಕೂಡ ಹಾಗಲಕಾಯಿಯನ್ನು ಸೂಕ್ತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಇಲ್ಲದಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳು ಗಮನಾರ್ಹವಾಗಿ ಕಡಿಮೆ ಆಗಬಹುದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.